ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಕರ್ನಾಟಕದಲ್ಲಿ ಒಂದು ದೊಡ್ಡ ಪೊಲೀಸ್ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಅಲ್ವಾ? ಏನೋ ಸುದ್ದಿ ಬಂದಿದೆ ಅಂತ ಕೇಳಿ ಬಂತು. ಹೌದು, ನಮಸ್ಕಾರ. ಇದು ಇತ್ತೀಚೆಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ದೊಡ್ಡ ನೇಮಕಾತಿ ಪ್ರಕ್ರಿಯೆ ಶುರುವಾಗೋ ಸಾಧ್ಯತೆ ಇದೆ. ದೊಡ್ಡದು ಅಂದ್ರೆ? ಮುಖ್ಯವಾಗಿ ಗಮನ ಸೆಳೀತಾ ಇರೋದು 8,000ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಅಂತ. ಇದು ನಿಜನಾ? ಹೌದು, ಇದು ಬಹುತೇಕ ಖಚಿತ ಮಾಹಿತಿ. 8,000+ ಕಾನ್ಸ್ಟೇಬಲ್ ಹುದ್ದೆಗಳು. ಇದು ನಿಜಕ್ಕೂ ರಾಜ್ಯಕ್ಕೆ ಒಂದು ದೊಡ್ಡ ಸಂಖ್ಯೆ. ಆಕ್ಚುಲಿ ಇದು ರಾಜ್ಯ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಕಡೆಯಿಂದ ಒಂದು ಮಹತ್ವದ ಹೆಜ್ಜೆ ಅಂತಾನೆ ಹೇಳಬಹುದು. ಮೂಲಗಳ ಪ್ರಕಾರ ಅಂದ್ರೆ ಈ ನೇಮಕಾತಿ ಪ್ರಕ್ರಿಯೆ ಬೇಗನೆ ಶುರುವಾಗಬಹುದು. ಓ ಸರಿ. ಸೊ ಕಾನ್ಸ್ಟೇಬಲ್ಗಳದ್ದು 8,000 ಆಯ್ತು. ಇದರ ಜೊತೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ PSI ಹುದ್ದೆಗಳ ಬಗ್ಗೆ ಏನಾದ್ರೂ ಇದೆಯಾ? ಖಂಡಿತ ಇದೆ. PSI ಹುದ್ದೆಗಳ ನೇಮಕಾತಿಗೂ ಒಂದು ಪ್ರತ್ಯೇಕ ಪ್ರಕ್ರಿಯೆ ನಡೆಯುತ್ತೆ. ಈಗ ಸದ್ಯಕ್ಕೆ ಸುಮಾರು ಒಂದು 500 PSI ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆಲ್ರೆಡಿ ನಡೀತಿದೆ ಅಂತ ಮಾಹಿತಿ ಇದೆ. ಈಗ ನಡೀತಾ ಇದೆಯಾ ಅದು? ಹೌದು, ಅದು ಚಾಲ್ತಿಯಲ್ಲಿದೆ. ಅದರ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಒಂದು 350ಕ್ಕೂ ಹೆಚ್ಚು ಹುದ್ದೆಗಳನ್ನ ಮುಂದಿನ ಹಂತಗಳಲ್ಲಿ ಭರ್ತಿ ಮಾಡ್ತಾರೆ ಅನ್ನೋ ಸಾಧ್ಯತೆನೂ ಇದೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಒಂದು 1000 ಹತ್ತಿರ PSI ಹುದ್ದೆಗಳನ್ನ ನಿರೀಕ್ಷೆ ಇಟ್ಕೋಬಹುದು. ವಾವ್! ಅಂದ್ರೆ 8,000 ಕಾನ್ಸ್ಟೇಬಲ್ಗಳು ಮತ್ತೆ ಸುಮಾರು 1000 PSIಗಳು. ಇದು ಈ 8,000 ಕಾನ್ಸ್ಟೇಬಲ್ಗಳ ನೇಮಕಾತಿ ಎಲ್ಲೆಲ್ಲಿ ಆಡುತ್ತೆ? ರಾಜ್ಯದಾದ್ಯಂತನಾ? ಹೌದು, ಇದು ರಾಜ್ಯದಾದ್ಯಂತ ನಡೆಯುವಂಥ ನೇಮಕಾತಿ. ಇದರ ಮುಖ್ಯ ಉದ್ದೇಶವೇ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿವೆಯೋ ಅವನ್ನೆಲ್ಲ ತುಂಬೋದು. ಓಕೆ. ಇದರಿಂದ ನೋಡಿ 2 ಮುಖ್ಯ ಲಾಭ ಇದೆ. ಒಂದು ಕಡೆ ರಾಜ್ಯದ ಕಾನೂನು ಸುವ್ಯವಸ್ಥೆ, ಅದನ್ನೇ ಕಾಪಾಡೋಕೆ ಹೆಚ್ಚು ಜನ ಸಿಗ್ತಾರೆ. ಇನ್ನೊಂದು ಕಡೆ ಇದೊಂದು ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಕೂಡ ಅಲ್ವಾ, ವಿಶೇಷವಾಗಿ ಯುವಜನತೆಗೆ. ಹೌದು, ಖಂಡಿತ. ಅಂದ್ರೆ ಇದು ಕೇವಲ ಉದ್ಯೋಗ ಕೊಡೋದು ಅಷ್ಟೇ ಅಲ್ಲ, ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನೇ ಬಲಪಡಿಸೋ ಪ್ರಯತ್ನ ಅಂತ ಕಾಣಿಸುತ್ತೆ. ನಿಜ, ಖಂಡಿತವಾಗಿಯೂ. ಆದ್ರೆ ಇಷ್ಟು ದೊಡ್ಡ ಸಂಖ್ಯೆ ಅಂದಾಗ, ಅಂದ್ರೆ 8,000 ಜನ ಹೊಸದಾಗಿ ಸೇರ್ಕೋತಾರೆ ಅಂದಾಗ ಕೆಲವು ಸವಾಲ್ಗಳು ಇರ್ಬೋದಲ್ಲ? ಉದಾಹರಣೆಗೆ ತರಬೇತಿ. ನೀವು ಕೇಳಿದ್ದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಖಂಡಿತವಾಗಿಯೂ ಇಷ್ಟು ದೊಡ್ಡ ನೇಮಕಾತಿ ಅಂದಾಗ ಸವಾಲುಗಳು ಇರ್ತಾವೆ. ಮುಖ್ಯವಾಗಿ ನೀವು ಹೇಳಿದಾಗೆ ಟ್ರೈನಿಂಗ್. ಅಂದ್ರೆ ಇಷ್ಟೊಂದು ಜನರಿಗೆ ಒಟ್ಟಿಗೆ ಕ್ವಾಲಿಟಿ ಟ್ರೈನಿಂಗ್ ಕೊಡೋದಿದೆಯಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆ, ಟ್ರೈನರ್ಸ್, ಇನ್ಫ್ರಾಸ್ಟ್ರಕ್ಚರ್, ಇದೆಲ್ಲ ಒಂದು ದೊಡ್ಡ ಸವಾಲಾಗತ್ತೆ. ಹೌದು. ಆದ್ರೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಇದೊಂದು ಅವಕಾಶ ಕೂಡ ಹೌದು. ಹೀಗೆ? ಈಗ ನೋಡಿ, ಹೆಚ್ಚು ಸಿಬ್ಬಂದಿ ಸಿಕ್ಕಿದ್ರೆ ಪೊಲೀಸ್ ಇಲಾಖೆ ಸಮುದಾಯ ಪೊಲೀಸಿಂಗ್ ಅಂತಾರಲ್ಲ, ಅದನ್ನ ಇನ್ನೂ ಚೆನ್ನಾಗಿ ಮಾಡಬಹುದು. ಓಕೆ, ಸಮುದಾಯ ಪೊಲೀಸಿಂಗ್. ಅದನ್ನ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಸಿಂಪಲ್ ಆಗಿ. ಸಮುದಾಯ ಪೊಲೀಸಿಂಗ್ ಅಂದ್ರೆ ಬೇಸಿಕಲಿ ಪೊಲೀಸರು ಮತ್ತು ಸ್ಥಳೀಯ ಜನರು ಅವ್ರ ನಡುವೆ ಒಂದು ಒಳ್ಳೆ ಸಂಬಂಧ, ನಂಬಿಕೆ ಬೆಳೆಸೋದು. ಇದರಲ್ಲಿ ಪೊಲೀಸು ಬರೀ ಕಾನೂನು ಜಾರಿ ಮಾಡೋರಲ್ಲ, ಜನರ ಸಮಸ್ಯೆ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಸೇರಿ ಕೆಲಸ ಮಾಡ್ತಾರೆ. ಓ ಸರಿ ಸರಿ. ಹೆಚ್ಚು ಜನ ಇದ್ರೆ ಬೀಟ್ ಪೊಲೀಸರನ್ನ ಜಾಸ್ತಿ ಮಾಡಬಹುದು. ಜನರ ಜೊತೆ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ಅರ್ಥವಾಯ್ತು. ಆದ್ರೆ ಇದು ಬರೀ ಸಂಖ್ಯೆಯಿಂದ ಆಗಲ್ಲ. ಅವ್ರಿಗೆ ಕೊಡುವ ಟ್ರೈನಿಂಗ್, ಅವರ ಆಟಿಟ್ಯೂಡ್, ಅದೆಲ್ಲ ಮುಖ್ಯ ಆಗುತ್ತೆ. ಹೌದು, ನಿಜ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ಶೀಘ್ರದಲ್ಲಿ ಒಂದು ದೊಡ್ಡ ಪೊಲೀಸ್ ನೇಮಕಾತಿ ನಡೆಯಲಿದೆ. 8,000ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ಗಳು, ಸುಮಾರು 1000 PSIಗಳು. ಇದು ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ, ಉದ್ಯೋಗ ಸೃಷ್ಟಿ, ಹೀಗೆ ಹಲವು ರೀತಿಯಲ್ಲಿ ಮುಖ್ಯವಾಗಿದೆ. ಆದ್ರೆ ಇದರ ಯಶಸ್ಸು ತರಬೇತಿ ಮತ್ತೆ ಈ ಹೊಸ ಸಿಬ್ಬಂದಿಯನ್ನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಹೌದು, ನೀವು ಹೇಳಿದ್ದು ಕರೆಕ್ಟ್. ಇಲ್ಲಿ ಇನ್ನೊಂದು ಆಲೋಚನೆ ಮಾಡಬೇಕಾದ ವಿಷಯ ಇದೆ ನೋಡಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂದ್ರೆ ಸಾವಿರಾರು ಹೊಸಬರು ಇಲಾಖೆಗೆ ಸೇರಿದಾಗ ಇದರ ಪರಿಣಾಮ ಬರೀ ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಇರಲ್ಲ. ಬದಲಿಗೆ ಜನರ ದಿನನಿತ್ಯದ ಜೀವನದಲ್ಲಿ ಪೊಲೀಸರ ಪಾತ್ರ ಏನಾಗುತ್ತೆ, ಅವರು ಎಷ್ಟು ಲಭ್ಯ ಇರ್ತಾರೆ, ಮತ್ತು ಮುಖ್ಯವಾಗಿ ಜನ ಪೊಲೀಸರನ್ನ ಹೇಗೆ ನೋಡ್ತಾರೆ, ಆ ಗ್ರಹಿಕೆ. ಹೌದು, ಪರ್ಸೆಪ್ಷನ್. ಅದು ಹೇಗೆ ಬದಲಾಗಬಹುದು ಅನ್ನೋದು, ಇದು ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ನನಗನ್ಸುತ್ತೆ.